ನಮಸ್ತೆ ಸರ್. ನಮಸ್ಕಾರ ಸರ್. ಸರ್ ತಮ್ಮ ಹೆಸರು? ಮಂಜುನಾಥ್, ಅಲ್ಲಿಪುರ. ಸರ್ ಯಾವ ಸರ್? ಅಲ್ಲಿಪುರ ಸರ್. ಓಕೆ ಸರ್, ಇದು ವೆರೈಟಿ ರಾಕಿ ನೋಡಿದಿರಾ? ಇದು ವೆರೈಟಿ ಹೆಂಗಿದೆ, ಹೆಂಗೆ ಅನ್ಸುತ್ತೆ? ಸೊ ವೆರೈಟಿ ಮಾತ್ರ ಸೂಪರ್ ಆಗಿದೆ, ಅಲ್ಟಿಮೇಟ್. ಈಲ್ಡ್ ಅಲ್ಲಿ ಅಷ್ಟೇ ಏನೇ ಪ್ರಾಬ್ಲಮ್ ಇಲ್ಲ. ಮತ್ತೆ ಗ್ರೋತಿಂಗ್ ಅಲ್ಲಿ ಗಿಡ ಸೂಪರ್ ಆಗಿದೆ. ಮತ್ತೆ ಲಾಸ್ಟ್ ಪೈರು ಗ್ರೋತಿಂಗ್ ಬಾಟಮ್ ಇಂದ ಟಾಪ್ ವರ್ಗುನು ಸೆಟ್ಟಿಂಗು ಚೆನ್ನಾಗಿದೆ. ಮತ್ತೆ ಸ್ಟಮ್ ಕಡ್ಡಿ ಈ ಸ್ಟಮ್ ಮಾತ್ರ ಸೂಪರ್ ಆಗಿದೆ, ಅಲ್ಟಿಮೇಟ್. ಯಾವ್ದೇ ವೈರಸ್ ಇದು ಎರಡನೇ ಸರಿ ಟೊಮೊಟೊ ಆಗಿರೋದು ಇದಕ್ಕೆ. ಹಿಂದಿಂದನೇ 2 ಕ್ರಾಪ್ ಇದೆ, ಎರಡನೇ ಕ್ರಾಪ್. ಬಟ್ ಯಾವ್ದೇ ವೈರಸ್ ಅಟ್ಯಾಚ್ ಇಲ್ಲ. ಮತ್ತೆ ಕಾಯಿ ಪೀಕಿಂಗ್ ಅಲ್ಲಿ ಅಷ್ಟೇ ಸ್ಯಾಂಪಲ್ ಕಾಯಿ ಒಳ್ಳೆ ಸ್ಟ್ರೆಂತ್ ಇದೆ. ಸ್ಟ್ರೆಂತ್ ಮಾರ್ಕೆಟ್ ಅಲ್ಲಿ ಮೈನ್ ಕೇಳ್ಬೇಕಾಗಿರೋದು ಮೈನ್ ಸ್ಟ್ರೆಂತ್ ಮತ್ತೆ ಶೇಪ್ ಕಲರ್. ಇದ್ ಬಿಟ್ರೆ ಎಕ್ಸ್ಪೋರ್ಟ್ ಗೆ ಮಾತ್ರ ಸೂಪರ್. ಇದು ಎಕ್ಸ್ಪೋರ್ಟ್ ಮಾಡಕ್ಕೆ ಟ್ರಾನ್ಸ್ಪೋರ್ಟ್ ಮಾಡಕ್ಕೆ ಯಾವ್ದೇ ಡ್ಯಾಮೇಜ್ ಆಗ್ಲಿ ಏನಾಗ್ಲಿ ತೊಂದರೆ ಇಲ್ಲ. ರೈತರು ಈ ಬೆಳೆನ ರಾಕಿ ಹೈಬ್ರಿಡ್ ಟೊಮೆಟೊ ರಾಕಿ ತಳಿ ಬಳಸ್ಬೋದು. ಇದು 3 ಸಮ್ಮರ್, ವಿಂಟರ್ ಮತ್ತೆ ರೈನಿ ಸೀಸನ್ 3 ಸೀಸನ್ ಅಲ್ಲೂ ಬೆಳಿಬೋದು ಸರ್. 2 ಟೈಮ್ 3 ಟೈಮ್ ರೈತರು ಹೇಳ್ತಾ ಇದ್ರೆ, ಬೆಳೆದಿರೋ ರೈತರು 2 ಟೈಮ್ 3 ಟೈಮ್ ಸ್ಪ್ರೇ ಮಾಡಿದೀವಿ ಅಷ್ಟೇ ಅಂದ್ರೆ ಅವ್ರು ಹೆಚ್ಚು ಕಮ್ಮಿ ಒಂದು 50,000 ರೂಪಾಯಿ ಉಳಿತಾಯ ಆಗಿದೆ ಸರ್ ಇದರಲ್ಲಿ, ಕೆಮಿಕಲ್ ಇಂದ. ಮತ್ತೆ ಅಷ್ಟು ಅಲ್ಲಿ ಮೇಂಟೆನೆನ್ಸ್ 0 ಮೇಂಟೆನೆನ್ಸ್ ನನ್ನ ಲೆಕ್ಕಕ್ಕೆ ಇದು 100% 0 ಮೇಂಟೆನೆನ್ಸ್ ಮಾಡಿರೋದು ಇವರು. ಯಾಕಂದ್ರೆ ಹೆಚ್ಚು ಕಮ್ಮಿ ಇದು ಈ ತಳಿಗೆ ಈ ಹೈಟ್ ಬರ್ಬೇಕಾಗ ದಾರ ಬರ್ಬೇಕಾಗಿ ಬಂದಿದೆ. ಬಟ್ ಇವರು ಅದು ರೆಡಿ ಮಾಡಿಲ್ಲ. ಸ್ಟಮ್ ನೋಡಿ, ಕಾಯಿ ಈಲ್ಡ್ ಮಾತ್ರ ಸೂಪರ್ ಆಗಿದೆ ಸರ್. ಕಾಯಿ ಈಲ್ಡ್ ಅಲ್ಲಿ ಕಾಯಿ ಮಾತ್ರ ಯಾವ ಒಂದು ಕುಚ್ಚಲ್ಲಿ 10 ರಿಂದ 12 ಕಾಯಿ ಸೆಟ್ಟಿಂಗ್ ಆಗಿದೆ ನೋಡಿ. ಒಂದೇ ಒಂದು ಇದ್ರಲ್ಲಿ 8 ರಿಂದ 10 ಕಾಯಿ ಇದೆ. ಯಾವ ಒಂದು ಹೂವನು ಫ್ಲವರ್ ಡ್ರಾಪ್ ಆಗಿಲ್ಲ. ಮತ್ತೆ ಇಷ್ಟು ಮಳೆ ಬಿದ್ದಿದೆ, ಇಲ್ಲಿ ಕ್ರ್ಯಾಕ್ ಬೇರೆ ರೇಟಿಗಳಲ್ಲಿ ಇಲ್ಲಿ ಕ್ರ್ಯಾಕ್ ಬರುತ್ತೆ, ಕಾಯಿ ಡ್ಯಾಮೇಜ್ ಬರುತ್ತೆ. ಇದ್ರಲ್ಲಿ ಯಾವ ರೀತಿ ಡ್ಯಾಮೇಜ್ ಇಲ್ಲ ಸರ್. ಬೆಳಿಬೋದು ಸರ್, ಯಾವ್ದೇ ರೈತರಾಗಲಿ ಧೈರ್ಯವಾಗಿ ಬೆಳಿಬೋದು ಸರ್. ನಮ್ಗೆ ಮೇನ್ ಟೊಮೊಟೊ ಮಾರ್ಕೆಟಿಂಗ್ ಅಲ್ಲಿ ರೇಟ್ ಸಿಗುತ್ತೋ ಬಿಡುತ್ತೋ ಸೆಕೆಂಡ್ರಿ. ಕ್ರಾಪ್ ಚೆನ್ನಾಗಿದೆ, ಖುಷಿ ಪಡ್ಬೇಕು ಸರ್. ಬೆಳೆದಿರೋ ಯಾರೇ ಆಗ್ಲಿ, ನಾನಾಗ್ಲಿ ಇನ್ನೊಬ್ಬರಲ್ಲಿ, ಕ್ರಾಪ್ ಮಾತ್ರ ಸೂಪರ್ ಅಲ್ಟಿಮೇಟ್ ಇದೆ ಸರ್. ಅದಕ್ಕೆ ಇಷ್ಟಪಡ್ತೀವಿ ನಾವು. ಇದು ಬೆಳಿಬೇಕು, ನಾವು ಟ್ರೈ ಮಾಡ್ತೀವಿ, ಬಿಡಲ್ಲ. ಸರಿ ಸರ್, ಓಕೆ ಸರ್, ಥ್ಯಾಂಕ್ ಯು. ಓಕೆ, ಥ್ಯಾಂಕ್ ಯು ಸರ್.